ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಿಲೇಶನ್ಶಿಪ್ ಬೋರ್ ಆಗಿದೆನಾ ಇಲ್ವಾ ಜೊತೆಗಿರೋರಿಗೆ ಇದನ್ನ ಚೆಕ್ ಮಾಡ್ಕೊಳ್ಳೋಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ಆ ವ್ಯಕ್ತಿಗಳು ನಿಮ್ಮ ಜೊತೆ ನಡ್ಕೊಳ್ಳೋದ್ರ ಮೇಲೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಎಸ್, ಎಕ್ಸಾಕ್ಟ್ಲಿ ಇವ್ರಿಗೆ ಬೋರ್ ಆಗಿದೆ ನನ್ನ ಮೇಲೆ ಅಂತ ನೀವು ಫೀಲ್ ಮಾಡ್ಕೊಳ್ಬೋದು. ಅಂದರೆ ಫೈಂಡ್ ಔಟ್ ಮಾಡ್ಕೋಬೋದು, ಫೀಲ್ ಅನ್ನೋದಕ್ಕಿಂತ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತು ಕಡಿಮೆ ಆಗ್ತಾ ಬರುತ್ತೆ. ಶುರುವಾತಲ್ಲಿ ಅವರ್ಸ್ ಗಟ್ಲೆ ಎಲ್ಲ ಮಾತಾಡುವಂತ ಮಾತು ಈಗ ಏನೂ ಕೂಡ ಹಂಚ್ಕೊಳಕ್ ಇಷ್ಟನೇ ಪಡಲ್ಲ, ಅಷ್ಟು ಚೇಂಜಸ್. ನಾನು ಇವತ್ತೊಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದೆ. ಆಕ್ಚುಲಿ ಶುರುವಾತಲ್ಲಿ ಇಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು ಭಾಷೆ, ಮಾತಾಡುವಂತ ಒಂದು ಭಾಷೆ ಅಥವಾ ಪದಗಳು, ಅವ್ರು ಕೊಡೋ ಇಂಟ್ರೆಸ್ಟ್, ಕನ್ಸರ್ನ್. ಒಂದಿಷ್ಟು ವರ್ಷಗಳು ಕಳೆದ ಮೇಲೆ ಕಂಪ್ಲೀಟ್ಲಿ ಚೇಂಜ್, ಮಾತೇ ಇಲ್ಲ. ಆ ಥರದ್ದೊಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿದೆ ಇವತ್ತು. ಆ್ಯಕ್ಚುಲಿ ನಾನು ಅಂದರೆ ಅದೇ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತಾರೆ 10, 15, 20 ವರ್ಷ ಕಳೆದ್ಮೇಲೆ. ಸೊ ಕೆಲವು ರಿಲೇಶನ್ಶಿಪ್ ಇನ್ನೂ ಇದೆ, ಅವ್ರನ್ನೂ ಕೌನ್ಸಿಲಿಂಗ್ ಮಾಡಿದ್ದೀನಿ. ಹೇಗೆ ಅಂತ ಹೇಳಿದ್ರೆ, ಅದೇ ಇಂಟ್ರೆಸ್ಟಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ನಡೆದೋಗಿರುತ್ತೆ, ಅದೇ ಇಂಟ್ರೆಸ್ಟೆಡ್ ಆಗಿ ಮಾತಾಡ್ತಾರೆ ಅವರ್ಸ್ ಗಟ್ಟಲೆ. ಎಲ್ಲಾನು ಹೇಳ್ಕೊಂಡ್ರೆ ಖುಷಿ ಆಗೋದು. ಈಗಲೂ 45, 50 ಏಜ್ ಗಂಡ ಹೆಂಡ್ತಿದ್ದಾರೆ. ಈಗಲೂ ಕೂಡ ಗಂಡನ ಹತ್ರ ಹೇಳ್ಕೋಬೇಕು, ಹೆಂಡತಿ ಹತ್ರ ಹೇಳ್ಕೋಬೇಕು, ಗಂಟೆಗಟ್ಟಲೆ ಮಾತಾಡಬೇಕು. ಅವ್ರ ಹತ್ರ ಹೇಳ್ಕೊಂಡ್ರೆ ಒಂದೇನೋ ಬೆಸ್ಟ್ ಫ್ರೆಂಡ್ ಹತ್ರ ಹೇಳ್ಕೊಂಡೆ ಫೀಲ್ ಆಗುತ್ತೆ. ಈ ಥರ ಹೇಳೋರು ಇದ್ದಾರೆ. ಬಟ್ ಕೆಲವರಿಗೆ ಏನಾಗುತ್ತೆ, ಶುರುವಾತಲ್ಲಿ ಇದ್ದಂಥ ಇಂಟ್ರೆಸ್ಟ್ ಕಡಿಮೆ ಆಗ್ತಾ 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 ಯಾವುದು ಹೇಳಕ್ ಹೋಗಲ್ಲ. ಅವ್ರ ಪಾಡಿಗೆ ಅವ್ರು ರೈಡ್ ಮಾಡ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಸೊ ಒಂದು ಫ್ಯಾಮಿಲಿ ಒಳಗಡೆ ಇದ್ರು, ಎಲ್ಲರೂ ಇದ್ರು ಕೂಡ ಯಾರು ಇಲ್ಲ ಅನ್ನೋ ಥರದಲ್ಲಿ ಏಕಾಂಗಿಯಾಗಿ ಇದ್ಬಿಡ್ತಾರೆ. ಓಕೆ, ಮಾತು ಕಡಿಮೆ ಮಾಡ್ತಾ ಬರ್ತಾರೆ ಬೋರ್ ಆದಾಗ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಆಸಕ್ತಿ ತುಂಬಾ ಕಡಿಮೆ ಆಗುತ್ತೆ. ನಿಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಅವರಿಗೆ ದೊಡ್ಡ ಒಂದು ಏನೋ ಪಕ್ಕದಲ್ಲೇನೆ ಏನೋ ಅಂತ ಹೇಳ್ತಾರೆ, ಬಾಂಬ್ ಬಂದ್ ಬಿದ್ದೋಗಿದೆಯೋ ಅನ್ನೋ ಫೀಲ್ ಮಾಡ್ತಾರೆ. ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೆ ಒಂಥರ ಬೆಂಕಿ ಮೇಲೆ ಕೂತಿರೋ ತರ ಫೀಲ್ ಆಗುತ್ತೆ. ಸೊ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟ ಆಗ್ತಿರಲ್ಲ. ಶುರುವಾತಲ್ಲಿ ಒಟ್ಟಿಗೆ ಬಿಟ್ಟೇ ಇರಕ್ ಆಗ್ತಿರ್ಲಿಲ್ಲ. ಸೊ ಅಷ್ಟು ಚೆನ್ನಾಗಿದ್ದಂತ ವ್ಯಕ್ತಿಗಳು 10 ವರ್ಷ 15 ವರ್ಷ ಕಳೆದ್ಮೇಲೆ ಟೈಮ್ ಸ್ಪೆಂಡ್ ಮಾಡಿ. ಬಟ್ ಎಷ್ಟೋ ವ್ಯಕ್ತಿಗಳಿಗಿದೆ ಸ್ಟಿಲ್ ಜೊತೆಗಿರ್ತಕ್ಕಂಥ ಮೆಚುರಿಟಿಯಾಗಿ ಯೋಚನೆ ಮಾಡಿದವರು, ನಮಗವರು, ಅವ್ರಿಗೆ ನಾವು, ಹಿಂಗ್ ಕಳಿಬೇಕಲ್ಲ, ಇದು ಆಕ್ಚುಲಿ ಜೀವನ, ಇದು ಸಂಸಾರ, ಆ ಥರ ಥಿಂಕ್ ಮಾಡಿದವರು ಯಾವತ್ತಿದ್ರು ಒಟ್ಟಿಗೆ ಸಮಯ ಕಳೀತಾರೆ, ಒಟ್ಟಿಗೆ ಕೂತ್ಕೊಳ್ತಾರೆ, ಮಾತಾಡ್ತಾರೆ, ವಾಕ್ ಹೋಗಿ ಬರ್ತಾರೆ, ಊಟ ಮಾಡ್ತಾರೆ. ಸೊ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಸೊ ಹಂಗೂ ಇದ್ದಾರೆ. ಬಟ್ ಹಿಂಗಿರುವಂತ ವ್ಯಕ್ತಿಗಳಿಗೆ ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಅವರಿಗೆ ನೀವು ಬೋರ್ ಆಗಿದ್ದೀರಾ, ಸೊ ಹಾಗಾಗಿ ಹಂಗೆ ನಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಣ್ಣ ವಿಷಯಕ್ಕೂ ಕೂಡ ಇರಿಟೇಷನ್ ಫೀಲ್ ಮಾಡ್ಕೊಳ್ತಾರೆ. ನೀವೇನಾದ್ರೂ ಚೂರು ಸಣ್ಣ ವಿಚಾರ ಹೇಳಕ್ ಹೋದ್ರೆ, ನಂಗೆ ತುಂಬಾ ಇರಿಟೇಟ್ ಆಗ್ತಿದೆ, ಟೆನ್ಷನ್ ಆಗ್ತಿದೆ, ನಿನ್ನಿಂದ ಹಿಂಗೆಲ್ಲ ಆಗೋಯ್ತು ಅಂತ ನಮ್ಗೆ ತುಂಬಾ ದೊಡ್ಡ ಡ್ರಾಮಾ ಮಾಡಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಇವರು? ಅವ್ರಿಗೆ ಬೋರ್ ಆಗಿರತ್ತೆ ಕಣ, ಬೋರ್ ಆಗಿರೋದಕ್ಕೆ ಹಿಂಗೆ ಮಾಡ್ತಿರೋದು. ಓಕೆ, ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಣ್ಣ ವಿಚಾರ ಆಕ್ಚುಲಿ ಇರಿಟೇಷನ್ ಆಗುವಂಥದ್ದು ಅಥವಾ ಟೆಂಪ್ಟ್ ಆಗುವಂಥದ್ದು ಇರಲ್ಲ. ಆಕ್ಚುಲಿ ಅಷ್ಟು ಒಂದು ಟ್ರಿಗರ್ ಆಗುವಂಥದ್ದು ಏನೂ ಇರಲ್ಲ ಮ್ಯಾಟ್ರ್. ಬಟ್ ಇವ್ರು ಆಗಿರ್ತಾರೆ. ಏನಕ್ಕೆ? ಅವ್ರ ಇಷ್ಟ ಇರಲ್ವಲ್ಲ, ಅವ್ರು ಬೋರ್ ಆಗಿರ್ತಾರೆ. ಅಂದ್ರೆ ಇವ್ರಂಗೆ ಟ್ರಿಗರ್ ಆಗಿರೋ ಥರ ಫೀಲ್ ಮಾಡಿಸಿ ಅವ್ರ ಮಾತ್ರ ಮಾತಾಡಬಾರ್ದು ಅನ್ನೋದು ಇವ್ರ ಮೈಂಡ್ ಸೆಟ್ ಆಕ್ಚುಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಫರ್ಟ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ರಿಲೇಶನ್ಶಿಪ್ ಚೂರ್ ಆಚೆ ಹೋಗ್ತಿದ್ದಂಗೆ ಸರಿಪಡಿಸ್ಕೊಬೇಕು, ನಮ್ಮ ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿ ತಗೊಂಡೋಗ್ಬೇಕು, ಸಂಸಾರ ಜವಾಬ್ದಾರಿಗಳು ತಗೊಳ್ಬೇಕು, ಹಂಗಿರ್ಬೇಕು. ಹಿಂಗೆ ಯಾವುದಕ್ಕೂ ಎಫರ್ಟೇ ಹಾಕಲ್ಲ ಇವರು. ಎಫರ್ಟ್ ಲೆಸ್ ಆಗ್ಬಿಡ್ತಾರೆ. ಎಫರ್ಟ್ ಹಾಕ್ಬೇಕಂದ್ರೆ ಬಂತಲ್ಲ ಒಂದು ದಾಳಿ. ಅರ್ಥ ಆಯ್ತಾ? ಇದು ಆಕ್ಚುಲಿ ಇರುವಂಥದ್ದು ಅವರಲ್ಲಿ. ನೆಕ್ಸ್ಟ್ ಪಾಯಿಂಟ್, ಸದಾ ಬ್ರೇಕಪ್ ಥಾಟ್. ಒಬ್ಬನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ನಿನ್ ಸವಾಸ ಯಾಕಾದ್ರೂ ಮಾಡಿದ್ನೇನೋ, ಈ ಥಾಟ್ ಬರಕ್ ಶುರು ಆಗುತ್ತೆ ತುಂಬಾ. ಓಕೆ, ಈ ಥಾಟ್ ಬರ್ತಾ ಇದ್ರೂನುವೆ ಅದನ್ನ ಕ್ಲಿಯರ್ ಆಗಿ ಹೇಳಲ್ಲ. ಇಲ್ಲ, ಈ ತರದ್ ಬರ್ತಾ ಇದೆ, ನೀನ್ ನಡ್ಕೊಳ್ತಿರೋದ್ರಿಂದ ನಾನು ಸರಿ ಮಾಡ್ಕೋಬೇಕು ಅಂದ್ರೆ ನೀನ್ ಬದಲಾಗಬೇಕು ಅಂತ ಹೇಳ್ಕೊಳಲ್ಲ. ಒಬ್ಬರೇ ಥಿಂಕ್ ಮಾಡಿ 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 ನಿಮ್ಮನ್ನ ಹೇಗಾದ್ರೂ ಮಾಡಿ ನಾನು ಬ್ರೇಕಪ್ ಇಂದ ಲೈಕ್ ಈ ಸಂಬಂಧ ಹಾಳು ಮಾಡ್ಕೊಂಡು ನಾನು ಆಚೆ ಬರ್ಬೇಕು, ಈ ಥಾಟ್ ಇರುತ್ತೆ ಅವರಲ್ಲಿ. ಇದ್ಯಾವಾಗ ತುಂಬಾ ಬೋರ್ ಆಗಿದ್ರೆ ನೀವು ಅವರಲ್ಲಿ ಈ ಲಕ್ಷಣಗಳು ಬರಕ್ ಶುರು ಆಗುತ್ತೆ. ಹೆಂಗೆ ಒಂದು ಜ್ವರ ಬಂದಾಗ ಸಿಂಪ್ಟಮ್ಸ್ ಇರುತ್ತೋ ಆಸ್ ಯೂಶುವಲ್ ಇದಕ್ಕೂ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟು ಸರ್ ನೀವು ಹೇಳ್ತಿರೋದು ಅಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಬಾಯ್.